ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಕ್ಕ, ನೀವಿಲ್ಲಿಗೆ ಯಾಕೆ ಬಂದ್ರಿ? ಅಲ್ಲ, ಏನಾದ್ರೂ ಹೇಳೋದಿತ್ತ ಅಕ್ಕ? ಅಕ್ಕ, ಯಾಕಕ್ಕ ಇಷ್ಟು ಜೋರಾಗಿ ಹೊಡೆದ್ರಿ? ಜನನಿ ಫೋನ್ನಿಂದ ಡೇಂಜರಸ್ ಕೆಮಿಕಲ್ನ ಆರ್ಡರ್ ಮಾಡಿದ್ದು ನೀನೇ ತಾನೇ? ಜನನಿ ಫೋನ್ನಿಂದ ಮೆಸೇಜ್ ಮಾಡಿದವಳು ನೀನೇ ತಾನೇ? ಲಿಕ್ವಿಡ್ ಕಳಿಸ್ಕೊಡಿ. ಅಯ್ಯೋ, ನೋವೇ ಚಾನ್ಸೇ ಇಲ್ಲ ಅಕ್ಕ. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಷ್ಟೇ. ನಾನ್ ಹಾಗೆಲ್ಲ ಮಾಡ್ತೀನಿ ಅಕ್ಕ. ನನ್ನಲ್ಲಿ ಯಾಕೆ ಅನುಮಾನ ಪಡ್ತಿದ್ದೀರಾ? ಅವತ್ತು ಅರುಂಧತಿ ಬೇಲ್ ಮೇಲೆ ಜೈಲಿಂದ ರಿಲೀಸ್ ಆದ ದಿನ ಆ ವಿಷಯ ನನಗೆ ಗೊತ್ತಾದ ತಕ್ಷಣ ನನಗೆ ಅವಳು ಫೋನ್ ಮಾಡಿದ್ಲು. ನಾನ್ ರಿಲೀಸ್ ಆಗಿರೋ ವಿಷಯ ಇಷ್ಟು ಬೇಗ ನಿನಗೆ ಗೊತ್ತಾಗೋಯ್ತಾ ಅಂತ ಕೇಳಿದ್ಲು. ಅದಕ್ಕೂ ಈಗ ಜನನಿ ಫೋನಿಂದ ನೀನೇ ಮೆಸೇಜ್ ಕಳ್ಸಿದ್ಯಾ ಅಂತ ಹೇಳೋದಕ್ಕೂ ಏನಕ್ಕ ಸಂಬಂಧ? ಅರುಂಧತಿ ಬೇಲ್ ಮೇಲೆ ಜೈಲಿಂದ ರಿಲೀಸ್ ಆಗಿದ್ದಾಳೆ ಅಂತ ನನಗ್ ಗೊತ್ತಾದ ದಿನ ನನ್ ಜೊತೆ ಮನೆಯಲ್ಲಿ ಇದ್ದಿದ್ದು ನೀನೊಬ್ಳೆ. ಏನ್ ಮಾಡ್ತಿದ್ಯಾ ದಾಮಿನಿ? ಅಕ್ಕ, ಏನಿಲ್ಲ ಅಕ್ಕ. ಅರುಂಧತಿ ಬೇಲ್ ಮೇಲೆ ರಿಲೀಸ್ ಆದ್ಲಾ? ಅರುಂಧತಿ ಜೈಲಿಂದ ಹೊರಗಡೆ ಬಂದಿರೋ ವಿಷಯ ಕೇಳಿ ನಾನು ಮಲ್ಕೋತೀನಿ ಅಕ್ಕ, ಮಲ್ಕೋತೀನಿ. ನಮಗ್ ಗೊತ್ತಿಲ್ದಿರೋ ಹಾಗೆ ನಮ್ಮ ಮನೇಲಿ ಯಾವ್ದಾದ್ರೂ ಕ್ಯಾಮೆರಾ ಫಿಕ್ಸ್ ಆಗಿದೆಯಾ ಅಂತ ಅವತ್ತು ನಾನು ಇಡೀ ಮನೆ ಹುಡುಕಾಡಿಸ್ದೆ. ಆದ್ರೆ ಕ್ಯಾಮೆರಾ ಎಲ್ಲೂ ಫಿಕ್ಸ್ ಆಗಿರ್ಲಿಲ್ಲ. ಹಾಗಾದ್ರೆ ನಮ್ಮನೆ ವಿಷಯ ಅರುಂಧತಿಗೆ ಗೊತ್ತಾಗೋ ಸಾಧ್ಯತೆ ಇರೋದು ನಿನ್ನ ಮೂಲಕ ಮಾತ್ರ ತಾನೇ? ಹಾಗಾದ್ರೆ ಈಗ್ಲೂ ಇಲ್ಲಿ ನಡೀತಾ ಇರೋದೆಲ್ಲ ಆ ಪೆನ್ ಮೂಲಕ ರೆಕಾರ್ಡ್ ಆಗ್ತಾ ಇದೆಯಾ? ಅದನ್ನೆಲ್ಲ ಅರುಂಧತಿ ನೋಡ್ತಾ ಇದ್ದಾಳಾ? ಎಲ್ಲಿದೆ ಎಲ್ಲಿದೆ ಆ ಪೆನ್ನು? ಎಲ್ಲಿದೆ? ಅಯ್ಯೋ ಇಲ್ಲಕ್ಕ, ಆ ಪೆನ್ನ ನೆನ್ನೆನೆ ಮುರಿದು ದೂರ ತಗೊಂಡೋಗಿ ಬಿಸಾಕ್ ಬಂದ್ಬಿಟ್ಟೆ. ನಿಜ ಹೇಳು, ಸುಳ್ಳು ಹೇಳಿದ್ರೆ ಪರಿಣಾಮ ನೆಟ್ಟಿರಲ್ಲ. ಇಲ್ಲ ನನ್ ಗಂಡ ಮೋಹನ್. ಮನಸ್ಸು ಬಾಯಿಂದ ಗಂಡ ಅಂತ ಕರಿಬೇಡ. ಆ ಯೋಗ್ಯತೆನ ಕಳ್ಕೊಂಡಿದ್ಯಾ ನೀನು. ಇದೇ ಕೊನೆ. ನಿನಗೆ ಗೊತ್ತಿಲ್ಲದೆ ಇರೋರ್ ಜೊತೆನಲ್ಲಿ ವ್ಯವಹಾರ ನಡೆಸೋವಾಗ ಎಚ್ಚರಿಕೆಯಿಂದ ಇರು. ಇನ್ನೊಂದ್ಸಲ ನಿನ್ನಿಂದ ಇಂಥ ತಪ್ಪೇನಾದ್ರೂ ನಡೆದ್ರೆ ನೀನು ನಿನ್ನೆ ಹೂತ್ ಹಾಕ್ಬಿಡ್ತೀನಿ. ಇಲ್ಲ ಅಕ್ಕ, ಇನ್ಮೇಲೆ ಯಾವತ್ತೂ ಇಂಥ ಮಣ್ಣು ತಿನ್ನೋ ಕೆಲಸ ಮಾಡಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಕ್ಕ, ಪ್ಲೀಸ್. ನೀನ್ ಮಾಡಿರೋ ತಪ್ಪಿಗೆ ಕ್ಷಮೆ ಅನ್ನೋದೇ ಇಲ್ಲ. ನಿನ್ನನ್ನ ನಾನು ಯಾವ ಕಾರಣಕ್ಕೂ ಖಂಡಿತ ಕ್ಷಮಿಸೋದೇ ಇಲ್ಲ. ಇದೆ 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 ನಾನ್ ನಿನಗೆ ಕೊಡ್ತಿರೋ ಶಿಕ್ಷೆ. ಅಖಿಲಾಂಡೇಶ್ವರಿ
ಸದ್ಯದಲ್ಲೇ ನಿನ್ನ ಅರಸನ ಕೋಟೆಯ ಪತನ ಶುರುವಾಗತ್ತೆ. ದಿನಗಳನ್ನ ಎಣಿಸ್ಕೊಡೋದಕ್ಕೆ ಶುರು ಮಾಡು. ನೀನ್ ಎಷ್ಟೇ ಸೆಕ್ಯೂರಿಟಿಗಳನ್ನ ಹಾಕಿರು ಅವ್ರನ್ನೆಲ್ಲ ದಾಟ್ಕೊಂಡು ಬಂದು ಹೊಡಿತೀನಿ ಅಂದ್ರೆ ಅಂತಿಂತ ಏಟು ಹೊಡೆಯಲ್ಲ ಅಖಿಲಾಂಡೇಶ್ವರಿ. ನೀನು ನಿನ್ ಕುಟುಂಬನೂ ಜೀವನ ಪೂರ್ತಿ ನೆನ್ಪಿಟ್ಕೋಬೇಕು. ಆ ರೀತಿ ಹೊಡ್ತಾ ಕೊಡ್ತೀನಿ. ನೀನಾ ನನ್ನ ಆದಿತ್ಯ? ನಿನ್ನಂತ ಅವನಿಗೆ ಜನ್ಮ ಕೊಟ್ಟಿದ್ದೀನಲ್ಲ ಅಂತ ನನ್ನ ಕರಳು ಹಿಂಡದ ಹಾಗೆ ಆಗ್ತಾ ಇದೆ. ಅವನ ಮೀಟಿಂಗ್ ಅಟೆಂಡ್ ಮಾಡದೇ ಇರೋ ಹಾಗೆ ಮಾಡಿದ್ದೆ ನಾನು. ಮದುವೆ ಆಗೋ ಮುಂಚೆ ಇದ್ದ ಜವಾಬ್ದಾರಿಯುತ ಸ್ವಭಾವ ಮದುವೆ ಆದ ಮೇಲೆ ಬದಲಾಗಬಾರ್ದು. ಆದಿ, ಅಮ್ಮ ಹೇಳಿಮ್ಮ, ನೀವ್ಯಾಕೆ ಬರೋದಕ್ಕೆ ಹೋದ್ರಿ? ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ. ಆದಿ, ನಾನು ನಿನ್ನನ್ನು ಗಮನಿಸ್ತಾ ಇದ್ದೀನಿ. ನಿನ್ನಲ್ಲಿ ಬಲವಾದ ಬದಲಾವಣೆ ಕಾಣ್ತಾ ಇದೆ. ಅದೇನಂತ ಹೇಳಿ ಅಮ್ಮ. ನನ್ನ ಕಡೆಯಿಂದ ತಪ್ಪಾಗಿದ್ರೆ ನಾನು ಖಂಡಿತ ಸರಿಪಡಿಸ್ಕೊಳ್ತೀನಿ. ಪರ್ಸನಲ್ ವಿಷಯಗಳನ್ನ ನೀನು ಯಾರ ಹತ್ರನೂ ಶೇರ್ ಮಾಡ್ಕೊತಾ ಇಲ್ಲ ಅಲ್ವಾ? ನೀವು ಏನ್ ಹೇಳ್ತಾ ಇದ್ರೋ ಗೊತ್ತಾಗ್ತಾ ಇಲ್ಲ ಅಮ್ಮ. ಪ್ರೀತು ಹೇಗ್ ಕೆಲಸ ಮಾಡ್ತಾ ಇದ್ದಾನೆ ಅಂತನಾ? ಅಮ್ಮ ಅದ್ರ ಬಗ್ಗೆ ವರಿನೇ ಮಾಡ್ಕೋಬೇಡಿ. ಪ್ರೀತು ಅವನಿಗೆ ಕೊಟ್ಟಿರೋ ಜವಾಬ್ದಾರಿನ ಪರ್ಫೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದಾನೆ. ಇನ್ ಕೆಲವೇ ತಿಂಗಳಲ್ಲಿ ಅವ್ನು ಒನ್ ಆಫ್ ದ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಗ್ತಾನವ. ಆ ಕಾನ್ಫಿಡೆನ್ಸ್ ನಾನು ನಿಮಗೆ ಕೊಡ್ತೀನಿ. ನನ್ನ ಪ್ರಶ್ನೆ ಅದಲ್ಲ. ಏನ್ ಕೇಳಿಮ್ಮ? ಸರಿಯಾದ ಉತ್ತರ ಸಿಗುತ್ತೆ ಅನ್ನೋ ಭರವಸೆ ಮೇಲೆ ಪ್ರಶ್ನೆ ಕೇಳ್ತೀನಿ. ಖಂಡಿತ ಕೊಡ್ತೀನಮ್ಮ. ನೀವು ಕೇಳ್ತಾ ಇದ್ದೀರ ಅಂದಮೇಲೆ ಹೇಳ್ತಾ ಇರೋದಕ್ಕಾಗುತ್ತಾ? ಅದೇನಂತ ಕೇಳಿ. ಕೆಲವು ದಿನಗಳ ಹಿಂದೆ ನೀನು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅನ್ನ ಮಿಸ್ ಮಾಡ್ಕೊಂಡೆ, ರೈಟ್? ಥ್ಯಾಂಕ್ಸ್ ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಟ್ಸ್ ಪ್ರೀತು, ಕಂಗ್ರಾಟ್ಸ್. ಏನ್ ಪ್ರೀತಿ ಇದು? ನಿನ್ನ ಕಂಗ್ರಾಟ್ಸ್ ಹೇಳ್ಕೊತಾ ಇದೀಯಾ? ಇದೊಂಥರ ಸೆಲ್ಫ್ ವಿಷನ್ ಬ್ರೋ. ಅಲ್ಲ, ನೀವ್ ಇಷ್ಟೊಂದು ಖುಷಿಯಾಗಿರೋದಕ್ಕೆ ಕಾರಣ ಏನು? ಅಕ್ಕೆ ಬ್ರೋ ಅವತ್ತು ಮೀಟಿಂಗ್ ಹೋಗ್ತಿರೋದಕ್ಕೆ ಏನ್ ಕಾರಣ ಅಂತ ಮಾಮ್ಗೆ ಇವತ್ತು ಗೊತ್ತಾಯ್ತಲ್ಲ, ಅದು ನಂಗೆ ಖುಷಿ ಕೊಡ್ತಿರೋದು. ಎದೆ ಮೇಲಿರೋ ಬಂಡೆಕಲ್ನ ಎತ್ತು ಸೈಡ್ ಗಿಟ್ಟಂಗಾಯ್ತು. ಅಪ್ಪ ಇವಾಗ ಸಮಾಧಾನ ಆಯ್ತು. ಆಕ್ಚುಲಿ ಬ್ರೋ ಮೇಲೆ ಮಾಮ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಕ್ಕೆ ನನ್ನ ಸಿಇಒ ಆಗಿ ಮಾಡಿದ್ರು. ನನ್ನ ಚೇರಲ್ಲಿ ಕೂರ್ದೆ ಹೋದ್ರು, ದಿನ ಪೋಸ್ಟ್ ನನ್ನ ಹೆಸರು ನೋಡಿದಾಗ ಅಳು ಬರಂಗಾಗ್ತಿತ್ತು. ಆದಿಭಾವ ನಂಗೆ ಭಾವನ್ ಸ್ಥಾನಕ್ಕಿಂತ ಅಣ್ಣನ್ ಸ್ಥಾನನೇ ತುಂಬಿದ್ದಾರೆ. ಅವ್ರು ಯಾವ ಸ್ಥಾನದಲ್ಲಿದ್ರು ಹಿಂಗೆ. ಅವರು ಸಿಇಒ ಆಗಿರ್ಲಿ, ಅದಕ್ಕಿಂತ ದೊಡ್ಡ ಪೋಸ್ಟ್ ಅಲ್ಲಿದ್ರು ಅವರೇ ಯಾವತ್ತಿದ್ರು ನಮ್ಗೆ ಸ್ಫೂರ್ತಿ. ಇವತ್ ನೀನ್ ಮಾಡ್ತಿರೋ ಕೆಲ್ಸಕ್ಕೂ ಅವರೇ ತಾನೇ ಸ್ಫೂರ್ತಿ ತುಂಬ್ತಿರೋದು.
ನನ್ಗೆ ಪೊಸಿಷನ್ ಇಲ್ಲ ಅಂತ ಯಾವತ್ತೂ ಬೇಜಾರಾಗಿಲ್ಲ, ಬೇಜಾರಾಗೋದು ಇಲ್ಲ. ಯಾಕೆಂದ್ರೆ ಇವಾಗ ಆ ಪೊಸಿಷನ್ ಇರೋದು ನನ್ನ ಮುದ್ದಿನ ತಮ್ಮ ಅಲ್ವಾ. ಅವನು ಬೆಳೀತಾ ಇದ್ದಾನೆ ಅನ್ನೋ ಖುಷಿಗಿಂತ ನನಗೆ ಬೇರೆ ಇನ್ನೇನು ಬೇಕು. ನಾನು ಅವನ ಹಿಂದೆ ನಿಂತು ಸಪೋರ್ಟಿವ್ ಆಗಿ ಗೈಡ್ ಮಾಡ್ತೀನಿ. ಅದರಲ್ಲೇ ನನಗೆ ತೃಪ್ತಿ, ಖುಷಿ. ಹಾಗೆ ಇವಾಗ ಕೆಲಸದ ಬಗ್ಗೆ ಅವನು ತುಂಬಾ ರೆಸ್ಪಾನ್ಸಿಬಲ್ ಆಗಿದ್ದಾನೆ ಅಲ್ವಾ ಪ್ರೀತು? ಹಾ ಬ್ರೋ, ಅದಕ್ಕೆಲ್ಲ ನೀನು ಮತ್ತೆ ಮಾಮ ಇನ್ಸ್ಪಿರೇಷನ್ ನನಗೆ. ಪಾರ್ವತಿ ಅವರೇನು ಹೇಳಲೇ ಇಲ್ಲ. ನನ್ ಮೈದ್ನ ಬೆಳೀತಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೇನಿದೆ. ಈಗಿನ ಕಾಲದಲ್ಲಿ ಅಣ್ಣ ತಮ್ಮಂದ್ರು ಸಣ್ಣ ಪುಟ್ಟ ವಿಷಯಕ್ಕೆ ಹೆಂಡತಿರ್ ಮಾತು ಕೇಳ್ಕೊಂಡು ಜಗಳ ಆಡಿ ದೂರ ಆಗ್ತಾರೆ. ಆದ್ರೆ ಇವರಿಬ್ರು ರಾಮ ಲಕ್ಷ್ಮಣನ್ ತರ ಇದಾರೆ. ನನಗದೇ ದೊಡ್ಡ ಖುಷಿ. ಹಾಗೆ ಇವತ್ತು ಅಖಿಲಮ್ಮನ್ ಮಾತಿಂದ ನನ್ ಮನ್ಸು ಸ್ವಲ್ಪ ಹಗುರ ಆಯ್ತು. ಸ್ವಲ್ಪನಾ? ಏನದ್ಕೆ ನೀವು ಹಾಗಾದ್ರೆ ಮನ್ಸ್ ಪೂರ್ತಿ ಹಗರಾಗೋದು ಯಾವಾಗ? ಯಜಮಾನ್ರನ್ನ ತಾಯಿಯಾಗಿ ಮೊದ್ಲಿನ ತರ ಒಪ್ಕೊಂಡಾಗ. ಅವರನ್ನ ಕ್ಷಮಿಸಿದಾಗ. ಇವತ್ತು ಅವರೇ ಹೇಳಿದ್ರಲ್ವಾ, ನನ್ ತಾಯಿಯಾಗಿ ಕ್ಷಮಿಸ್ತಿಲ್ಲ ಅಂತ. ಇರ್ಬೋದು, ಆದ್ರೆ ಅವರಿವತ್ತು ನನಗೆ ಅಮ್ಮನಾಗೆ ಕಂಡ್ರು. ಇವತ್ತವರು ನನ್ನ ಅಖಿಲಾಂಡೇಶ್ವರಿಯಾಗಿ ಕ್ಷಮಿಸಿರಬಹುದು, ಆದ್ರೆ ಮುಂದೊಂದು ದಿನ ತಾಯಿಯಾಗೂ ಕ್ಷಮಿಸಬಹುದು. ನೋಡೋಣ. ಹಾಗಾದ್ರೆ ನೀನ್ ಮತ್ತೆ ಯಾವ್ದಾದ್ರು ಮೀಟಿಂಗ್ ನ ಮಿಸ್ ಮಾಡ್ಬೇಕು. ಹಾಗೇನಾದ್ರೂ ಮಾಡಿದ್ರೆ ಪ್ರೀತುಗೆ ಅವಮಾನ ಮಾಡಿದಾಗತ್ತೆ. ಹಾಗೆ ನನ್ನ ತಪ್ಪನ್ನ ತಿದ್ಕೊಂಡ ಹಾಗೂ ಆಗಲ್ಲ. ಅದಕ್ಕೆ ನನ್ನ ಸ್ಥಾನದಲ್ಲಿ ಆದಿತ್ಯನ ಕೂರಿಸ್ಬೇಕು ಅನ್ಕೊಂಡಿದ್ದೀನಿ. ಬೇಡ ಅಖಿಲಾಂಡೇಶ್ವರಿ ಅಂದ್ರೆ ಅರಸನ ಕೋಟೆ, ಅರಸನ ಕೋಟೆ ಅಂದ್ರೆ ಅಖಿಲಾಂಡೇಶ್ವರಿ. ನಿಮ್ಮ ಸ್ಥಾನದಲ್ಲಿ ಕೂರೋ ಯೋಗ್ಯತೆ ನಮ್ ಯಾರಿಗೂ ಇಲ್ಲ. ನನಗೆ ಈಗಿರೋ ಕೆಲಸದಲ್ಲೇ ತೃಪ್ತಿ ಇದೆ. ನಾನು ಅದರಲ್ಲೇ ಕಂಟಿನ್ಯೂ ಮಾಡ್ತೀನಿ. ಆದಿತ್ಯ, ಮತ್ತೆ ಸಿಯು ಆಗ್ತೀಯಾ? ಬೇಡ, ಈಗಾಗಲೇ ಆ ಸ್ಥಾನದಲ್ಲಿ ಪ್ರೀತು ಇದ್ದಾನೆ. ಅವನು ಅದನ್ನ ಚೆನ್ನಾಗೇ ನಿಭಾಯಿಸ್ತಾ ಇದ್ದಾನೆ. ಆ ಪೋಸ್ಟ್ ಅವನಿಗೆ ಇರಲಿ. ನನಗೆ ಯಾವ ಅಧಿಕಾರನೂ ಬೇಡ. ನಾನು ಅವನಿಗೆ ಸಪೋರ್ಟಿವ್ ಆಗಿರ್ತೀನಿ. ಅಮ್ಮ, ಈ ಫೈಲಿಗೆ ನಿಮ್ ಸೈನ್ ಆಗ್ಬೇಕಾಗಿದೆ. ಅರ್ಜೆಂಟ್ ಏನಿಲ್ಲ. ಇದನ್ನ ನೀವು ನೀಟಾಗಿ ಚೆಕ್ ಮಾಡಿ ಸೈನ್ ಮಾಡಬಹುದು. ನಾನು ನಾಳೆ ಬೆಳಿಗ್ಗೆ ಆಫೀಸಿಗೆ ಹೋಗ್ತಾ ತಗೊಂಡು ಹೋಗ್ತೀನಿ. ಎಲೆಕ್ಟ್ರಿ ಬರ್ತೀನ. ಇದು ನನಗೆ ಚೆನ್ನಾಗಿ ತುರಿತಿದಾರಲ್ಲ. ಇದು ಭಯ ಅಂದ್ರೆ ಇದು ಹೀಗಿರ್ಬೇಕು. ಈ ಅಖಿಲಾಂಡೇಶ್ವರಿ ಯಾರ ತಂಟೆಗೂ ಹೋಗೋಳಲ್ಲ. ನನ್ ತಂಟೆಗೆ ಬಂದವರನ್ನ ಬಿಡೋಳು ಅಲ್ಲ. ಅರ್ಥ ಆಯ್ತಾ? ಆಚಾರಕ್ಕೆ ಏನೋ ಹೊಡೆದ್ರೆ ಇನ್ನೊಂದೇನೋ ಇಲ್ಲ ಇನ್ನೊಂದ್ ಕಡೆ ಹೊಡಿಯತ್ತಂತೆ. ಕಾಯಿ ಹಿಂಗ ತುರಿಯೋದು ಅಭ್ಯಾಸ ಇಲ್ವಲ್ಲಮ್ಮ. ತುರು ಕೊಡ್ತೀನಮ್ಮ, ತುರು ಕೊಡ್ತೀನಿ. ಕರೆಕ್ಟೇನಮ್ಮ?
ಹಿಂಗೆ ಅಲ್ವನಮ್ಮ? ಹಾ ಹಂಗೆ. ತಗೋಮ್ಮ, ರುಚಿಯಾಗಿರೋ ಹೊರಳ ಕಲಲ್ಲಿ ರುಬ್ಬಿರೋ ಚಟ್ನಿ. ಏನ್ ಕದರು, ಏನ್ ಪವರು, ಅವ್ರ ಕಣ್ಣಲ್ಲಿರೋ ವೇಗ, ಅವ್ರ ಮಾತಿನ ಧಾಟಿ, ಅಬ್ಬಬ್ಬ, ಎಂಥವ್ರಿಗೆ ಆಗ್ಲಿ ಎದೆಲಿ ನಡ್ಕ ಹುಚ್ಚೇ ಬಿಡುತ್ತೆ. ಅಖಿಲಾಂಡೇಶ್ವರಿ ಬಗ್ಗೆ ಕೇಳಿದ್ದೆ ನೋಡಿದ್ದೆ, ಆದ್ರೆ ಫೇಸ್ ಮಾಡಿರಲಿಲ್ಲ. ಇವತ್ತು ಅದು ಆಗಿ ನೀಟಡ್ ಆಫ್ ಆಗುತ್ತೆ. ರಾಣ, ಯಾಕೋ ಅವಳನ್ನ ಹೊಗಳ್ತಾ ಇದೆಯಾ? ಅಖಿಲಾಂಡೇಶ್ವರಿ ನನಗೆ ಹೊಡೆದೆ ಅಲ್ಲ, ಅರುಂಧತಿ ಹೊಡೆದೆ ಅಲ್ಲ, ನನ್ನ ಮನೆಗೆ ಬಂದು ತಿಂಡಿನ ತಿನ್ಬೇಕು ಅಂತ ಹೇಳ್ತಿದ್ಯಲ್ಲ, ನಿಂಗಿವತ್ತು ಸ್ಪೆಷಲ್ ಊಟನೇ ಬಡ್ಸ್ ಕಳಿಸ್ತೀನಿ. ರಾಣ ಯಾರು ಅನ್ನೋದು ನಿಂಗಿನ್ನೂ ಸರಿಯಾಗಿ ಗೊತ್ತಾಗಿಲ್ಲ. ಹಲೋ, ಹೇಳಿ ಸರ್. ಇಷ್ಟು ಮಾಡು. ಓಕೆ ಸರ್. ಹಲೋ. ಹಾಯ್ ಪ್ರೀತು, ನಾನು ಮೋನಿಕಾ. ಅರೆ ಮೋನಿಕಾ, ಅವತ್ತಿದ್ದೋಳು ಇವತ್ತು ಫೋನ್ ಮಾಡ್ತಿದ್ಯಾ? ನಿನ್ನ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕಿತ್ತು. ಹೇಳು, ಏನು ವಿಷಯ? ಅದು ನನ್ನ ಹತ್ರ ಇರೋ ಜಿವೆಲ್ಸ್ನ ಸೇಲ್ ಮಾಡಬೇಕಿತ್ತು. ಬೆಸ್ಟ್ ಪ್ರೈಸಿಗೆ ಸೇಲ್ ಮಾಡೋದಕ್ಕೆ ನಿಂಗೆ ಯಾವ್ದಾದ್ರೂ ಗೊತ್ತಿರೋ ಶಾಪ್ಸಿಗೆ ಕಾಲ್ ಮಾಡಿ ಕೇಳ್ಬೋದಾ? ಹೌದಾ, ಯಾಕೆ ಸೇಲ್ ಮಾಡ್ತಿದ್ಯಾ? ಫಿನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಅಲ್ಲಿದ್ದೀನಿ, ಕೈಲಿ ಬೇರೆ ಕೆಲಸ ಇಲ್ಲ. ಇರೋ ಜಿವೆಲ್ಸ್ ನ ಸೇಲ್ ಮಾಡಿದ್ರೆ ಕೆಲಸ ಸಿಗೋವರೆಗೂ ಖರ್ಚನ್ನ ಮೇಂಟೈನ್ ಮಾಡ್ಬೋದಿತ್ತು ಅಂತ. ಡೋಂಟ್ ವರಿ ಮೋನಿಕಾ, ನೀನು ಜಿವೆಲ್ಸ್ನ ಮಾರೋ ಅಗತ್ಯ ಇಲ್ಲ. ಮತ್ತೆ ಏನಾದ್ರೂ ಅರ್ಸನ್ ಕೋಟೆ ಸುದ್ದಿಗ್ ಬಂದ್ರೆ ಈ ಪಂಡ್ರಾಪುರದ ಪಾರ್ವತಿ ಏನು ಅಂತ ತೋರ್ಸ್ಬೇಕಾಗತ್ತೆ. ಹುಷಾರ್.
ಅಲ್ಲ ಅಖಿಲ, ಮಕ್ಕಳ ಮುಂದೆ ರಾಣಾ ಬಗ್ಗೆ ಯಾಕೆ ಹೇಳಿಲ್ಲ? ಬೇಕು ಅಂತಾನೆ ಹೇಳಿಲ್ಲ ರಘು. ಅರುಂಧತಿ ಹೆಂಗ್ಸು ಅನ್ನೋ ಕಾರಣಕ್ಕೆ ಆದಿ ಪ್ರೀತು ತಮ್ಮ ಕೋಪನ ತಡೆ ಹಿಡಿದಿದ್ದಾರೆ. ಇದೆಲ್ಲದರ ಹಿಂದೆ ಒಬ್ಬ ಗಂಡಸಿನ ಪಾತ್ರನೂ ಇದೆ ಅಂತ ಗೊತ್ತಾದ್ರೆ ಸುಮ್ಮನೆ ಇರ್ತಾರ? ಅವಾಗ ಕೋಪಕ್ಕೆ ಯಾವ ತಡೆನೂ ಇರೋದಿಲ್ಲ, ಹೋಗಿ ಹೊಡೆದಾಕ್ಬಿಡ್ತಾರೆ ಅಷ್ಟೇ. ಆಗ ತೊಂದರೆ ಆಗೋದು ನಮ್ಮ ಮಕ್ಕಳಿಗೇನೆ. ಹಾಗಾಗ್ಬಾರ್ದು ಅನ್ನೋ ಕಾರಣಕ್ಕೆ ರಾಣನ ಹೆಸರನ್ನ ಮಕ್ಕಳ ಮುಂದೆ ತೆಗಿಲಿಲ್ಲ. ಓ, ಇದೇ ಕಾರಣಕ್ಕ ಪಾರ್ವತಿ ಆಗ್ಲಿ ಜನನಿ ಆಗ್ಲಿ ಎಲ್ಲೂ ರಾಣಾ ಹೆಸರು ಪ್ರಸ್ತಾಪ ಮಾಡಿಲ್ಲ. ಹೌದು ರಘು, ಮನೆಗೆ ವಾಪಸ್ ಬರ್ತಾ ಇರುವಾಗ ರಾಣನ್ ವಿಷಯ ಮಾತಾಡೋದೇ ಬೇಡ ಅಂತ ನಾನು ಅವರಿಬ್ಬರಿಗೂ ಹೇಳಿದ್ದೆ. ಯಾಕೆ ರಘು ಗಾಬರಿ ಆದ್ರಿ? ಅಲ್ಲ, ಈಗ ಅವ್ರ ಜೊತೆ ರಾಣನೂ ಇದ್ದಾನೆ. ಇಬ್ರು ಸೇರ್ಕೊಂಡು ಅದೇನ್ ಪ್ಲಾನ್ ಮಾಡ್ತಾರೋ, ನಮ್ಮನ್ನ ಮುಂದೆ ಇನ್ ಹ್ಯಾಗ್ ಟಾರ್ಗೆಟ್ ಮಾಡ್ತಾರೋ ಅಂತ ಟೆನ್ಷನ್ ಆಗ್ತಾ ಇದೆ. ಡೋಂಟ್ ವರಿ ರಘು, ಇವಾಗ ನಾನು ಅವ್ರಿಗೆ ಕೊಟ್ಟಿರೋ ಏಟ್ಗೆ ತಿರುಗೇಟು ಕೊಡೋದಕ್ಕೆ ಅಷ್ಟೊಂದು ಧೈರ್ಯ ಮಾಡ್ಲಾರ್ರು. ಇಷ್ಟಕ್ಕೂ ಅವ್ರು ಏನ್ ತಾನೇ ಮಾಡಕ್ಕಾಗತ್ತೆ ನಮ್ಗೆ? ಮನುಷ್ಯ ಎಷ್ಟು ಎತ್ತರದ ಸ್ಥಾನದಲ್ಲಿರ್ತಾನೋ ಅಷ್ಟು ರಿಸ್ಕ್ ಇದ್ದೇ ಇರುತ್ತಲ್ವಾ? ಫೇಸ್ ಮಾಡೋ ಧೈರ್ಯ ಇರೋರಿಗೆ ಅಲ್ವಾ ರಿಸ್ಕ್ ಬರೋದು. ನಿಜ. बद्धामि सुभगे त्वं जीव शरदा शतम्। ನಾವಿಬ್ಬರು ಸೇರಿ ತೋರಣ ಕಟ್ಟೋಣ. ನಾವಿಬ್ರು ತೋರಣ? ಯಜಮಾನ್ರೆ, ನೀವು ಬರ್ತಾ ಬರ್ತಾ ತುಂಬಾ ಪೋಲಿ ಆಗ್ತಾ ಇದ್ದೀರಾ, ಬಿಡಿ ಕೈ. ಮೊದಲು ನೀವಿಬ್ರು ಸೇರಿ ತೋರಣ ಕಟ್ಟಿ. ಬ್ರೋ ಎಲ್ಲೋದ? ಅರೆ ಆದಿತ್ಯ, ಏನಪ್ಪ ಇದು ಬ್ಯಾಗ್ಗಳು? ಪ್ರತಿ ವರ್ಷ ಹಬ್ಬಕ್ಕೆ ನಮ್ಮ ಆದಿತ್ಯ ಎಲ್ರಿಗೂ ಹೊಸ ಹೊಸ ಬಟ್ಟೆಗಳನ್ನು ಕೊಡ್ತಿದ್ದ. ಈ ವರ್ಷನೂ ಬಟ್ಟೆ ತಂದಿದ್ದಾನೆ. ವಾವ್, ಹೌದಾ? ಆದಿತ್ಯ, ನೀನೇ ನಿನ್ ಕೈಯಾರೆ ಅತ್ತಿಗೆ ಬಟ್ಟೆ ಕೊಡ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.